ಕಡೆ ಒಂದು ಮಣ್ಣಿನೂ ಕಾಣ್ತೈತೆ ಅವ್ರದ್ದು. ಅಕ್ಕ ತಂಗಿಯರನಾರ ಇಬ್ಬರು ಇದ ಬಾಮ್ಯಾಗ ಬಿದ್ದ ತೀರ್ಕೊಂಡ್ರತ್ತ. ಇಲ್ಲಿ ಒಳಗೆ ಹೋಗಕ್ಕೂ ಯಾವ ರೀತಿಯಿಂದನೂ ದಾರಿ ಇಲ್ಲ. ಇಲ್ಲ ಬಾವಿ ಮುಂದೆ ಮನೆ ಕಟ್ಟಬೇಕಂದ್ರೂ ಅಗದಿ ದೊಡ್ಡ ಧೈರ್ಯ ಬೇಕ್ರಿ. ಯಾಕಂದ್ರೆ ಡೈರೆಕ್ಟ್ ಬಾವಿ ಇಲ್ಲೈತಿ. ಏನರ ಬಿಟ್ರೂ ಬಂದು ಇಲ್ಲೇ ಬೀಳೋದೈತೆ ಅಂತ ಹೇಳ್ಯಾರ. ಒಂದು ಸ್ವಲ್ಪ ತಾವು ಏನರ ಇರ್ಬೋದು ಒಳಗೆ. ಬಟ್ ಸಿಕ್ಕಾಪಟ್ಟಿ ದೊಡ್ಡ ಕಾಂಪೌಂಡ್ ಇದೆ, ಸುತ್ತ ಐತಿದೆ. ಅಲ್ಲಿ ನೋಡ್ಬೋದು, ಅಲ್ಲಿಂದನೂ ಸುತ್ತ ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಬಂದಿರೋದು ಚಿಪ್ಪಲಕಟ್ಟಿ ಗ್ರಾಮದ ಇದು ಈಶ್ವರಲಿಂಗನ ಬೆಟ್ಟ ಅನ್ಬೋದು. ಇಲ್ಲಿ ಅಕ್ಕ ತಂಗಿಯರ ಬಾವಿ ಅಂತ ಐತಿ ಮತ್ತು ಅಕ್ಕ ತಂಗಿಯರ ಮಣ್ಣಿನೂ ಐತಿ. ನಿಮಗೀಗ ನಾ ತೋರ್ಸಕ್ಕೆ ಹೊಂಟಿರೋದು ಭಾರಿ ನಿಗೂಢ ಇದೆ. ಅಂದ್ರೆ ಬಾವಿನೂ ಐತಿ, ಅದು ತೋರಿಸ್ತೀನಿ ನಿಮ್ಗೆ. ಈಗ ಅದ್ರೊಳಗೆ ನೀರಿಲ್ಲ. ಅದರ ಅವ್ರ ಮನೆ ಏನೈತಿಲ್ಲ ಈಗ ನವಿಲುಗಳು ವಾಸ ಮಾಡೋಕ್ಕೆ ಚಲೋ ಮಾಡ್ಯಾರ. ಈಗ ನಾ ತೋರಿಸ್ತೇನಂತ ಬರ್ರಿ. ಈಗ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಈಗ ಅಕ್ಕ ತಂಗಿಯರ ಮಣ್ಣಿ ನೋಡೋಕೆ ಈಚೆ ಕಡೆ ಒಂದು ದಾರಿ ಐತೈತೆ ಯಾರ. ಈ ದಾರಿ ಹಿಡ್ದು ಹೊಂಟಿವು. ಇಲ್ಲಿ ಸಿಕ್ಕಾಪಟ್ಟಿ ಮುಳ್ಳೊಂದು ಇರೋದ್ರಿಂದ ಈ ಕಾಲನೊಂದು ಸರಿ ಇಲ್ಲ. ಹೀಗಾಗಿ ಈಗ ಹೊಂಟಿವು, ನೋಡೋಣ ಅಂತ ಬರ್ರಿ. ನೋಡ್ಬೋದು ನೀವೀಗ ಸಿಕ್ಕಾಪಟ್ಟಿ ಜಾಲಿ ಬೆಳೆದೈತಿ. ಎಲ್ಲಿ ನೋಡ್ರೆ ಸಿಕ್ಕಾಪಟ್ಟಿ ಮುಳ್ಳ. ಇಲ್ಲಿ ಮೊದಲ ಕಲ್ಲಿನಿಂದ ಕಟ್ಟಿದ ಮಣ್ಣಿನ ಐತಿದೆ. ಈಗ ಎಲ್ಲ ನವಿಲುಗಳ ವಾಸಕ್ಕೆ ಇಲ್ಲೇ ಇರ್ತಾವ. ಈಗ ನಾನು ನೋಡ್ಬೋದು ನೀವು ಸಿಕ್ಕಾಪಟ್ಟಿ ದೊಡ್ಡ ಜಾಲಿ ಬೆಳೆದೈತಿ. ಈಗ ಓಹೋ ಹಗರ್ ಆಲ್ಮೋಸ್ಟ್ ಇಲ್ಲಿ ದಾರಿ ಹೋಗೋಕ್ಕಿಲ್ಲ. ಈಗ ಎಲ್ಲಿ ಹೋಗ್ಬೇಕಂದ್ರೆ ಆಚೆ ಕಡೆ ದಾರಿಯಿಂದ ಒಂದು ದಾರಿ ಐತಂದಾರ, ಅಲ್ಲಿ ಹಾಸಿ ಹೋಗೋಣ ಅಂತ. ಇಲ್ಲಿ ಸಿಕ್ಕಾಪಟ್ಟಿ ಮುಳ್ಳ ಇರೋದ್ರಿಂದ ಇಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲೀಗ ಇದಾದ ಬಾವಿ ಮತ್ತು ಆಚೆ ಕಡೆ ಸೈಡ್ ಅವರ ಮಣಿ ಐತತ್ತ. ಈಗ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಈ ಕಂಟಿ ಒಳಗೆ ಹಾಸಿ ಹೋಗ್ಬೇಕು. ಈ ಕಂಟಿ ಒಳಗೆ ಹಾಸಿ ಹಿಂಗೆ ಮಗ್ಲೊಂದು ಬಾವಿದ ದಾರಿ ಬರ್ತೈತಿ. ಆ ದಾರಿ ಹಿಡ್ದು ಹೋದ್ರೆ ಆ ಬಾವಿನ ನೋಡ್ಬೋದು ಮತ್ತು ಆಚೆ ಕಡೆನೂ ಅವ್ರ ಮನೆಯೂ ನೋಡ್ಬೋದು. ಈಗ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಾವು ಈ ಕಂಟಿ ದಾಟಿ ಹೋಗ್ಬೇಕು. ಬರ್ರಿ ನೋಡಾಕ್ತ. ಬಾವಿಯಿಂದ ನೀರು ಬರೋ ಜಾಗಿದೆ. ಇಲ್ಲಿಂದ ಬಂದ ಇಲ್ಲಿ ನೀರು ಬೀಳ್ತಿತ್ತ. ಇಲ್ಲಿಂದ ಮತ್ತು ಹೊಲಗಳಿಗೆ ಸಾಗಿಸೋದಾದ್ರೆ ಇಲ್ಲಿಂದ ನೀರನ್ನು ಸಾಗಿಸ್ತಿದ್ರು ಹೊಲಗಳಿಗೆ. ಮೊದಲ ಇಲ್ಲಿ ಏನರ ತಿರುಗುವಂಥದ ಏನರ ಇರ್ಬೋದು. ಈಗ ನಾವು ನೋಡಾಕ್ತಿರೋದು ಬಾವಿಗೆ ಇಳಿಯುವಂಥ ದಾರಿ ಇದೆ. ಈ ದಾರಿಯಿಂದ ಹಿಡಿದು ಹೋದ್ರೆ ಸೀದಾ ಬಾವಿನೇ ಸಿಗ್ತೈತಿ. ನೋಡ್ಬೋದು ಎಲ್ಲ ಸಿಕ್ಕಾಪಟ್ಟಿ ಕಂಟಿ ಬೆಳೆದೈತಿ. ಹೀಗಾಗಿ ಇಲ್ಲಿ ಕಾಡಿನ ಟೈಪನ್ನು ಬೆಳೆದು ಬಿಟ್ಟೈತಿ. ಎಲ್ಲ ಗಿಡಗಳತಿ ಸಿಕ್ಕಾಪಟ್ಟಿ ಬೆಳೆದಾವು ನೋಡ್ಬೋದು. ಸುತ್ತ ಗಿಡಗಳದಾವ, ನಡು ಕಂಟ್ಯಾಗ ಹೊಂಟಿವಿ. ಈಗ ಆಚೆ ಕಡೆ ಹೋಗಿ ತೋರಿಸಿರ ಪೂರ ಬಾವಿನ ಕಾಣ್ತೈತಿ ಮತ್ತು ಆಚೆ ಕಡೆ ಒಂದು ಮಣ್ಣಿನೂ ಕಾಣ್ತೈತಿ. ಅವ್ರದ್ದು ಅಕ್ಕ ತಂಗಿಯರನಾರ ಇಬ್ಬರು ಇದ ಬಾವ್ಯಾಗ ಬಿದ್ದ ತೀರ್ಕೊಂಡ್ರತ್ತ. ಅವ್ರ ಎದ್ರ ಸಂಬಂಧ ತೀರ್ಕೊಂಡ್ರಂದು ನನಗೂ ಪಕ್ಕ ಐಡಿಯಾ ಇಲ್ಲ. ಈಗ ಅವ್ರ ಬಿದ್ದಿದ್ದ ಜಾಗ ಮತ್ತು ಅವ್ರು ಇರುವಂಥ ಮಣ್ಣಿನೂ ನಾನು ನಿಮಗೆ ತೋರಿಸ್ಬೋದು. ಬರ್ರಿ ತೋರಿಸ್ತೇನೆ. ಇದ ನೋಡ್ರಿ ಅದು ಬಾವಿ ಇದು ಇಲ್ಲಿ ಮುಂದೆ ಕಾಣ್ತೈತಿ ಅವ್ರದ್ದು ಇರುವಂಥ ಮಣಿ. ಈಗೆಲ್ಲ ನೀರಿಲ್ಲಾರ್ಕಾಗಿ ಬ್ಯಾಸಿಗೆ ಸಂಬಂಧ ನೀರೆಲ್ಲ ಬತ್ತೋಗೈತಿ. ಈಗ ಇಲ್ಲಿ ಬರಾಕು ಕೆಲವೊಂದಿಷ್ಟು ಜನ ಹೆದರಿಕೆ ಪಡ್ತಾರೆ. ಈಗ ನಾವು ಬಂದೆವು. ಈ ಎಲ್ಲ ಸುತ್ತ ಮೆಟ್ಟಣಿಕೆ ನೋಡ್ಬೋದು ನೀವು. ಮಣ್ಣು ಬಿದ್ದೈತೆ ಅದ್ರೊಳಗೆ, ಅದಕ್ಕಾಗಿ ಸ್ವಲ್ಪ ಆಳ ಕಡಿಮೆ ಆಗಿದ್ಬೋದು. ಈಗ ನಾನು ನಿಮಗೆ ತೋರ್ಸಕ್ಕೆ ಹೊಂಟಿರೋದು ಅವ್ರ ಮನೆ ಇದೆ ನೋಡ್ರಿ. ಅವ್ರ ಮನೆ ಎಲ್ಲ ಈಗ ಇದು ಒಡೆದು ಬಿದ್ದೈತಿ. ಈಗ ಈ ಮನೆ ಒಳಗೆ ಏನೈತಿ ಅಂದ್ರೆ ನವಿಲುಗಳ ವಾಸ ಇರ್ತಾವತ್ತ ಹೇಳ್ಯಾರು. ಅದಕ್ಕಾಗಿ ಈಗ ಹಿಂಗಾಸಿ ಹೋಗಿ ಅದನ್ನು ಮನೇನ ನೋಡ್ಬೋದು. ಬರ್ರಿ ಹೋಗೋಣಂತ. ಇವಾಗ ಸಿಕ್ಕಾಪಟ್ಟಿ ಕಂಟಿ ಮುಳ್ಳ ಭಾಳ ಅದಾವು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಗುಹೆ ಐತತ್ತ. ಆ ಗುಹೆಯಿಂದ ಡೈರೆಕ್ಟ್ ಏನರ ಬಿಟ್ರು ಇದೇ ಬಾವಿಗೆ ಬಂದು ಅದು ಗುಹೆಯಿಂದ ಡೈರೆಕ್ಟ್ ಬಂದು ಇಲ್ಲೇ ಬೀಳ್ತೈತತ್ತ. ಅದನ್ನೊಂದು ಮ್ಯಾಗ ಹೋಗಿ ನೋಡೋಣ ಅಂತೀಗ. ಈಗ ಎಲ್ಲಿ ಹೋಗೋಣಪ್ಪ ಅಂದ್ರೆ ಆ ಮಣಿ ಅಂತ ನೋಡೋಣ ಬರ್ರಿ ಏನೇನೈತಿ ಒಳಗೆ. ಸಿಕ್ಕಾಪಟ್ಟಿ ಕಂಟಿ ಅದಾವ್ರಿ. ಈಗ ನಡಬರ್ಕ್ ಸಿಕ್ಕೊಂಡು ಕೂತನು. ಆದರೂ ಹೋಗ್ಕಂಡ್ರಿ ಹೆಂಗಾರ ಮಾಡಿ ಹೋಗತ್ತನು. ಇಲ್ಲಿ ಸಂಧಿ ಒಂದು ಕಾಣತೈತಿ ಸದ್ಯಾಗ ಹಾಸಿ. ಫೈನಲಿ ಈಗ ಬಂದನು ಮನೆ ಹತ್ರ.
ಒಳಗೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಹೋಗೋಕೆ ಜಾಗಿಲ್ಲ, ಸಿಕ್ಕಾಪಟ್ಟಿ ಕಂಟಿದಾವು, ಆದ್ರೂ ತೋರಿಸ್ಬೋದು. ಒಂದು ರೂಮ್ ಐತಿ, ಇದೊಂದು ರೂಮ, ಅಲ್ಲೊಂದು ಕಾಣ್ತೈತಿ ನಿಮಗೆ, ಅದೊಂದು ರೂಮ. ಎರಡೇ ರೂಮ್ ಇರ್ಬೋದು ಆಲ್ಮೋಸ್ಟ್ ಇದ್ರೊಳಗೆ. ಇಲ್ಲಿ ಒಳಗೆ ಹೋಗೋಕ್ಕೂ ಯಾವ ರೀತಿಯಿಂದನೂ ದಾರಿ ಇಲ್ಲ, ಇಲ್ಲಾಂದ್ರೆ ಇದನ್ನು ಮ್ಯಾಗ ಗಾಡಿನ ಹತ್ಬೇಕಾಕತಿ. ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತಾನೆ. ನೋಡೋಣ, ಇಲ್ಲಿ ಮ್ಯಾಗಿಂದ ತೋರಿಸೋದಾದ್ರೆ ತೋರಿಸ್ತಾನೆ. ಸಿಕ್ಕಾಪಟ್ಟಿ ಮುಳ್ದವ್ರಿ, ಇಲ್ಲಿ ಮುಳ್ಳು ಇರೋದ್ರಿಂದ ಸ್ವಲ್ಪ ತ್ರಾಸ ಹೆಚ್ಚಾಗತ್ತಿ, ಕಂಟಿನ್ಯೂ ಬಿಡೋವಲ್ಲು. ಈಗ ನೋಡ್ಬೋದು ನಾವು, ಚೋಳೇನಲ್ಲ, ಇಂಥವು ಸಿಕ್ಕಾಪಟ್ಟಿ ಗುದ್ದುಗೊಳ್ದಾವೆ ಇಲ್ಲಿ. ಎಲ್ಲ ಚೋಳ್ಗಿಳಿ ಇರೋ ಸಾಧ್ಯತೆ ಅತಿ ಹೆಚ್ಚಿರ್ತೈತಿ ಇಲ್ಲಿ. ಯಾಕಪ್ಪ ಅಂದ್ರೆ ಇದು ಭಾಳ ದಿನದಿಂದ ಯಾರೂ ವಾಸನೂ ಇಲ್ಲ ಇಲ್ಲಿ, ಮತ್ತು ಯಾರೂ ಬರೋದು ಇಲ್ಲ. ಹಾವಾಗಿವ ಎಲ್ಲ ಇರ್ಬೋದು, ಬಟ್ ನವಿಲು ಮಾತ್ರ ಇಲ್ಲಿ ಸಿಕ್ಕಾಪಟ್ಟಿದಾವು. ನವಿಲ ಇದೇ ರೂಮ್ನಾಗ ಇರ್ತಾವಂತ, ಮ್ಯಾಗ ಹೋಗಿ ತೋರಿಸ್ತಾನಂತ. ಫೈನಲಿ ಈಗ ಒಳಗೆ ಬಂದೆವು. ಬಂದಿಂದ ಇಲ್ಲಿ ಆಲ್ಮೋಸ್ಟ್ ಬಾವಿ ಮುಂದೆ ಮನೆ ಕಟ್ಟಿ ಇರಬೇಕಂದ್ರೂ ಸಿಕ್ಕಾಪಟ್ಟಿ ಧೈರ್ಯ ಬೇಕು. ಅಂತಂದ್ರಾಗ ಅವ್ರು ಇಬ್ಬರು ತಂದೆ ತಾಯಿ ಯಾರೂ ಇದ್ರಿಕಿಲ್ಲತ್ತ, ಅಕ್ಕ ತಂಗಿಯರು ಇದ್ರತ್ತ. ಅವ್ರು ಎರಡು ಫ್ಲೋರಿನ ಮನೆ ಐತೆ, ಎರಡು ರೂಮಿನ ಮನೆ ಇದೆ. ಒಂದು ರೂಮ ಈ ರೀತಿ ಆಗೈತಿ ಈಗ, ಆಲ್ಮೋಸ್ಟ್ ನೋಡ್ಬೋದು ನೀವು, ಎಲ್ಲ ಬಿದ್ದಾವು. ಇನ್ನೊಂದು ರೂಮಿಗೆ ಹೋಗೋಣ. ಹುಳ ಗಿಳ ಇರೋ ಸಾಧ್ಯತೆ ಅತಿ ಹೆಚ್ಚಿರ್ತೈತಿ ಇಲ್ಲಿ. ಯಾಕಪ್ಪ ಅಂದ್ರೆ ಭಾಳ ದಿನ ಆತ್ಲ ಯಾರೂ ಇರಲ್ಲ. ಇದೆಲ್ಲ ಒಂದು ರೂಮ್ ಪೂರ ಕಂಟಿಗಳು ಆವರಿಸ್ಕೊಂಡವು, ನೋಡ್ಬೋದು. ಯಾವೂ ಇಲ್ಲ, ಬರೀ ನವಿಲಟ್ಟ ಅದಾವಿಲ್ಲಿ. ಆದರೂ ನಮ್ಮ ಜಾಗೃತಿ ಒಳಗೆ ನಾವು ಇರಬೇಕು. ಅಲ್ಲಿ ಒಂದು ಕಿಟಕಿ ಕಾಣ್ತೈತಿ, ಕಿಟಕಿ ಮತ್ತು ಅದೊಂದು ಏನೋ ಕಾಣತೈತಿ ಅಲ್ಲಿ, ಏನು ಅನ್ನೋದು ಅದು ಸರಿಯಾಗಿ ಗೊತ್ತಾಗೋತ್ತು ಕಂಟಿ ಒಳಗೆ. ಈಗೆಲ್ಲಿ ಹೋಗೋದಪ್ಪ ಅಂದ್ರೆ ಈಗೆಲ್ಲ ಇದನ್ನು ರೂಮ್ ನೋಡಿದ್ವಿ. ನೆಕ್ಸ್ಟ್ ಇದೊಂದು ಗುಹೆ ಐತತ್ತ, ಆ ಗುಹೆಯಿಂದ ಹೋಗಿದ್ರೆ ಬಾವಿಗೆ ಡೈರೆಕ್ಟ್ ಏನಾರ ಬಂದು ಬೀಳ್ತೈತೆ ಅಂತ ಹೇಳ್ಯಾರು. ಈಗ ಗುಹೆ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಈ ಒಂದು ಗೋಡೆನ ಏನು ಮಾಡ್ಯಾರ, ಸಿಮೆಂಟಿಂದ ಕಟ್ಸ್ಯಾರ. ಇನ್ನೊಂದು ಸ್ವಲ್ಪ ಏನೈತಿ ಹಾಳು ಮಣ್ಣತ್ತು ಬರ್ತೈತಿ ರೀ, ಅದು ಒಂದಿಷ್ಟು ಕಡೆ ಹಾಳು ಮಣ್ಣತ್ತು ಬರ್ತೈತಿ, ಅದರಿಂದನೂ ಒಂದೊಂದು ಗೋಡೆ ಕಟ್ಟ್ಯಾರ. ಈ ಗೋಡೆ ಐತ್ಲ, ಇದು ಹಾಳು ಮಣ್ಣಿಂದನೇ ಕಟ್ಟಿದ್ದಿದೆ. ಈಗ ಅದೆಲ್ಲ ಬಿದ್ದೈತಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ ಅಂದ್ರೆ ಗುಹೆಗೆ ಹೋಗೋಣ ಬರ್ರಿ. ಅಲ್ಲೇನ ನೀರು ಅದಾವತ್ತ ಥರ. ಈಗ ಬ್ಯಾಸ್ಗಿಗೆ ಏನು ನೀರು ಇರ್ತಾವಲ್ಲ ಗೊತ್ತಿಲ್ಲ, ಒಟ್ಟು ಅದಾವತ್ತು ಹೇಳ್ಯಾರ. ಈಗ ಈ ಕಂಟಿ ಎಲ್ಲ ದಾಟಿ ಈಗ ಹೊಂಟೀವಿ ನಾವು. ಬಾವಿ ಮುಂದೆ ಮನೆ ಕಟ್ಟಬೇಕಂದ್ರೂ ಅಗದಿ ದೊಡ್ಡ ಧೈರ್ಯ ಬೇಕು ರೀ. ಯಾಕಂದ್ರೆ ಡೈರೆಕ್ಟ್ ಬಾವಿ ಇಲ್ಲಿ ಐತಿ, ಮತ್ತು ಮನೆ ಇರೋದು ಇಲ್ಲಿ. ಕೆಟ್ಟ ಧೈರ್ಯ ರೀ. ಮತ್ತು ಅವರು ಇಬ್ಬರು ಅಕ್ಕ ತಂಗ್ಯಾರ. ಅಂದ್ರೆ ನನಗೆ ಇದ್ರ ಬಗ್ಗೆ ಭಾಳ ಗೊತ್ತಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸಿಕ್ಕಾಪಟ್ಟಿ ಹೇಳ್ಬೋದು, ಖರೆ ಅವ್ರು ಎದಕ್ಕೆ ತೀರ್ಕೊಂಡಾರ ಅನ್ನೋದು ಮೇನ್ ನಮಗೆ ಗೊತ್ತಿಲ್ಲ. ಅಂದ್ರೆ ಭಾಳ ದಿನದ ಹಿಂದೆ ತೀರ್ಕೊಂಡಾರ ಅಂತ ಹೇಳ್ತಾರೆ. ಇಲ್ಲಿ ಅವರು ಆಲ್ಮೋಸ್ಟ್ ಜನ ಎದಕ್ಕೆ ತೀರ್ಕೊಂಡಾರ ಅನ್ನೋದು ಯಾರಿಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಾವು ತಿಳಿದಷ್ಟು ಹೇಳಾಕತ್ತೀನಿ. ಈಗ ಆಲ್ಮೋಸ್ಟ್ ಇಲ್ಲಿ ಏನು ಟಾಕ್ ಇರ್ತೈತಿಲ್ಲ ಅಂದ್ರೆ ಮಾತಾಡಿದಿರ್ತಾರಲ್ಲ, ಅದ್ರ ಬಗ್ಗೆ ಹೇಳತ್ತನು. ಹಲವಾರು ಜನ ಹೇಳ್ತಾರೆ ಎದಕ್ಕೆ ಬಿದ್ದಾರ ಅನ್ನೋದು ಗೊತ್ತಿಲ್ಲ, ಒಟ್ಟು ಬಿದ್ದಾರತ್ತ ಇದೇ ಬಾವಿಗೆ ಹೇಳ್ತಾರೆ. ಮತ್ತು ಅಲ್ಲಿ ಮ್ಯಾಗಿನಿಂದ ಏನಾರ ಬಿಟ್ರೂ ಬಂದು ಇಲ್ಲೇ ಬೀಳೋದೈತೆ ಅಂತ ಹೇಳ್ಯಾರ. ಈಗ ನಾವೆಲ್ಲಿ ಹೊಂಟಿವಪ್ಪ ಅಂದ್ರೆ ಡೈರೆಕ್ಟ್ ಅಲ್ಲೇ ಹೊಂಟಿವಿ. ಈಗ ಬರ್ರಿ. ಸಿಕ್ಕಾಪಟ್ಟಿ ಕಂಟಿದಾವ, ಅಂದ್ರೆ ಗುಡ್ಡ ಒಂದು ಐತಲ್ರಿ, ಹಿಂಗಾಗಿ ಕಂಟಿ ಭಾಳ ಬೆಳೆದಾವ. ಅದ್ರಾಗ ಸಿಕ್ಕಾಪಟ್ಟಿ ದೊಡ್ಡ ಕೌದಿ ಅಂತ ಶೆಟ್ರ್ ಒಂದು ಹಾಕೊಂಡನು, ಹಿಂಗಾಗಿ ಒಂದು ಸ್ವಲ್ಪ ತೊಂದರೆ ಹೆಚ್ಚಾಗತ್ತಿ. ಅಂದ್ರೆ ಮುಳ್ಳುಗಳು ಹಿಡ್ಕೊಳತ್ತಾವಲ್ರಿ. ಹೋಗೋಣಂತ ಬರ್ರಿ. ಈಗ ನಾವು ಆ ದಂಡಿ ಏನು ಕಾಣ್ತೈತಿಲ್ಲ, ಆ ದಂಡಿಯಿಂದ ಹಿಡ್ದು ಇದು ಏನು ಒಳಗೆ ಕಂಟಿ ಒಳಗೆ ಆಚೆ ಬಂದೀವಿ. ಈಗ ನಮಗೆ ಕಂಟಿ ಮುಕ್ತಾಯ ಆತ. ಇಲ್ಲಿಂದ ಇನ್ನೆಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಸೀದಾ ಗುಡ್ಡಕ್ಕೆ ಹೋಗಿ ಸಿಗ್ತಾನಂತ. ಈಗ ಆಲ್ಮೋಸ್ಟ್ ಕಂಟಿ ದಾಟಿದ್ದೀವಿ. ಇದೊಂದು ಲಾಸ್ಟ್ ಕಂಟಿ ದಾಟಿದ್ದೀವಿ ಅಂದ್ರೆ ಇನ್ನೇನೈತಿ, ಆರಾಮ್ ಹೋಗ್ಬೋದು. ಒಂದು ಸ್ವಲ್ಪ ಗುಡ್ಡ ಹತ್ತದಾಕತ್ತೆ ಇಷ್ಟ. ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಗುಡ್ಡ ಹತ್ತೀವಿ ನಾವು. ನೋಡ್ಬೋದು ಊರಾನ ವ್ಯೂ ಹೆಂಗೆ ಕಾಣ್ತೈತೆ ನಿಮಗಂತ ತೋರಿಸ್ತಾನೆ. ನಾವು ಇದೇಗ ಅಲ್ಲಿದ್ದೀವಿ ರೀ, ಅದ ಬಾವಿ, ಅಕ್ಕ ತಂಗಿ ಬಾವಿ ಥರ ಅದಕ್ಕೆ. ಇದು ಚಿಪ್ಪಲಕಟ್ಟಿ ಗ್ರಾಮ ಅನ್ನೋದಿದೆ. ಅಲ್ಲಿ ತೋಟ ಅಂದರೆ ಚಿಪ್ಪಲಕಟ್ಟಿ ಗ್ರಾಮದ ಒಂದು ತೋಟ ಥರ. ಆ ತೋಟದ ಹೆಸರು ನನಗೂ ಆಲ್ಮೋಸ್ಟ್ ಗೊತ್ತಿಲ್ಲ. ಒಂದು ಸ್ವಲ್ಪ ತೋಟ ಥರ ಅನ್ನೋದು ಅಟ್ಟ ಗೊತ್ತೈತಿ. ಈಗ ಎಲ್ಲಿ ಅಂದ್ರೆ ಡೈರೆಕ್ಟ್ ಮ್ಯಾಗ ಹೋಗಿ ಸಿಗ್ತಾನಂತ ಬರ್ರಿ. ಫಸ್ಟ್ ಟೈಮ್ ರೀ ಇಟ್ಟೆಲ್ಲ ತ್ರಾಸ ತೊಗೊಂಡು ನಾ ಗುಡ್ಡ ಹತ್ತಾತಿದ್ದು. ಅಂದ್ರೆ ಇಲ್ಲಿ ಹಲವಾರು ಸಲ ಬರ್ತಿದ್ದೆ, ಬಟ್ ಈಗಿನ ಮನೆ ಏನು ಹತ್ತಿರಕ್ಕಿಲ್ಲ. ಒಂದು ಸ್ವಲ್ಪ ಹತ್ತಿ ಹೋಗ್ಬಿಡ್ತಿದ್ನಿ. ಈಗ ಇದು
ಗುಹೆ ಎಲ್ಲೈತೆ ಅನ್ನೋದು ಹುಡ್ಕೋದಿಂದ ಈಗ ನಮಗೆ ಮೇನ್ ಟಾಸ್ಕ. ಸಿಗ್ತೈತಿಲ್ಲೋ ಗೊತ್ತಿಲ್ಲ, ಬಟ್ ಹುಡ್ಕಕ್ಕೆ ಪ್ರಯತ್ನ ಮಾಡೋದು ಮಾಡ್ತಾನಂತ. ಸಿಕ್ಕಾಪಟ್ಟಿ ಬಿಸಿಲೊಂದು ಬೇರೆ ಭಾಳ ಐತಿ. ಈಗ ಟೈಮ್ ಆಲ್ಮೋಸ್ಟ್ 2ರಿಂದ 3 ಆಗಿರ್ಬೋದು. ಸಿಕ್ಕಾಪಟ್ಟಿ ಸೂರ್ಯ ಹೊಡ್ಯಾತಾನ. ಅದ್ರಾಗ ಸ್ವೆಟ್ರ್ ಒಂದು ಹಾಕೋದಿಲ್ಲ, ಅತಿಸಿ ನೀರು ಬರತ್ತಾವ ಮೈಯಾಗ. ಈಗ ಆಲ್ಮೋಸ್ಟ್ ಗುಡ್ಡ ಹತ್ತೋದ್ರಿಂದ ತೀರಾ ಹೆಚ್ಚಿಗೆ ನೀರು ಬರತ್ತಾವ. ನೋಡೋಣಂತ ಬರ್ರಿ, ಆದರೂ ಟ್ರೈ ಮಾಡಿ ಹತ್ತಾತನ ಬರ್ರಿ. ಈಗೆಲ್ಲಪ್ಪ ಅಂದ್ರೆ ಫೈನಲಿ ಆ ಒಂದು ಗುಹೆ ಅಂತ ಏನಿಲ್ಲ, ಅದ ಒಂದು ಸ್ವಲ್ಪ ಒಂದು ರಂಧ್ರ ಅಂದ್ರೆ ಒಂದು 2 ಗೇನ್ 3 ಗೇನ್ ಇರ್ಬೋದು. ಅದ ಅಷ್ಟು ನೀರಿಂದ ಇಲ್ಲಿ ಏನಾರ ಬಿಟ್ಟರೆ ಡೈರೆಕ್ಟ್ ಆ ಬಾವಿಗೆ ಹೋಗಿ ಬೀಳ್ತೈತೆ ಅಂತ ಹೇಳಿದ್ರು. ಅದು ರಿಯಲಿ ಐತ್ರಿ ಇಲ್ಲಿ ಅಂದ ತೋರಿಸ್ತಾನೆ ನಾನು ನಿಮಗೆ. ನೋಡ್ಬೋದು, ಇದೆ ನೋಡ್ರಿ ಅದರ ಅಂದ್ರೆ ಇಲ್ಲಿ ನೀರೀಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಅದಾವು, ಏನಾರ ಇರ್ಬೋದು ಒಳಗೆ. ಬಟ್ ಈ ನೀರಿಂದ ಇಲ್ಲಿ ಏನಾರ ಬಿಟ್ರು ಡೈರೆಕ್ಟ್ ಅಲ್ಲೇ ಹೋಗ್ತೈತೆ. ಅದು ಅಕ್ಕ ತಂಗಿ ಬಾವಿ ಅಂತ ಹೇಳಿದ್ನಿಲ್ಲ ನಿಮಗೆ ಆಗಲೇ, ಅಲ್ಲಿಗೆ ಹೋಗ್ತೈತೆ ಅಂತ ನೋಡ್ಬೋದು ನೀವು. ಅನಾಹುತ ಐತ್ರಿ ಇಲ್ಲಿ ಮ್ಯಾಗಿಂದ ಗುಡ್ದಾಗಿಂದ ಬಿಟ್ರೆ ಅದು ಹೆಂಗೆ ಆಸಿ ಹಿಂಗೆ ಕ್ರಾಸ್ ಹಿಂಗೆ ಹೋಗ್ಬೋದು ಗೊತ್ತಿಲ್ಲ ನನಗೆ. ಏನು ಡೈರೆಕ್ಟ್ ಹಿಂಗೆ ಐತೋ ಗೊತ್ತಿಲ್ಲ. ಅಂದ್ರೆ ಮಿರಾಕಲರ್ ಇದು ನೋಡ್ರಿಲ್ಲ, ಇಲ್ಲಿ ಎಲ್ಲ ಒಳಗೆ ಹುಳುಗಳದಾವು ಮತ್ತು ಸಿಕ್ಕಾಪಟ್ಟಿ ತೆಗ್ಗಿರ್ಬೋದು. ಇದು ಒಳಗೆ ಏನು ಹತ್ತು ನೀರು ಒಂದು ಸ್ವಲ್ಪ ಅದಾವು. ಕುಯ್ಯದಾಗ ಅತಿಸಿ ಮತ್ತು ಕೈ ಹಾಕಿದ್ರೆ ಏನರ ಇರ್ಬೋದು ಅಂತೇಳಿ ಹಾಕೊಲ್ಲಿವು. ಇದು ಮ್ಯಾಗಿಂದ ಎಲ್ಲಿಂದ ಹೆಂಗೆ ಬಂದೈತೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಡೈರೆಕ್ಟ್ ಏನು ಮಾಡತ್ತತ್ತ ಅಲ್ಲಿ ಅಕ್ಕ ತಂಗಿ ಬಾವಿಗೆ ಹೋಗಿ ಬೀಳ್ತೈತೆ ಅದೇ ನೀರು. ಇಲ್ಲೇ ಈಟ ಐತೆ ನೋಡ್ರಿ, ಇದು ಒಂದು ಸ್ವಲ್ಪ ಎಟ್ಟ ಭಾಳ ಏನು ದೊಡ್ಡದಿಲ್ಲ, ಅಷ್ಟೇ ಒಂದು ಈಟ ರಂಧ್ರದ ಗತಿ ಐತಿ. ಮಣಗಂಡ ಐತ್ರಿ ಮತ್ತು ಇಲ್ಲಿ. ಈಗ ಎಲ್ಲಿ ಐತಿ ಇದನ್ನು ಹೆಂಗಿದ್ರು ನೋಡಿದೆವು. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಪ್ಪ ಅಂದ್ರೆ ಈಶ್ವರಲಿಂಗನ ಗುಡಿಗೆ ಹೋಗೋಣ ಅಂತ. ಅಲ್ಲಿಯೂ ಸಿಕ್ಕಾಪಟ್ಟಿ ಪವಾಡಗಳು ಮತ್ತು ಹಲವಾರು ಜನ ತಪಸ್ಸಿಗೆ ಕೂತಾರಂತ, ತಪಸ್ಸಿಗೆ ಕೂತಿದ್ರಂತ. ಈಗ ಡೈರೆಕ್ಟ್ ಎಲ್ಲಿ ಹೋಗೋದಪ್ಪ ಅಂದ್ರೆ ಅಲ್ಲಿ ಈಶ್ವರಲಿಂಗಕ್ಕೆ ಹೋಗಿ ಮತ್ತೆ ಸಿಗ್ತಾನಂತ ಬನ್ನಿ. ಈಗ ಆಲ್ಮೋಸ್ಟ್ ಇಲ್ಲಿದೆಲ್ಲ ಕಂಪ್ಲೀಟ್ ಮಾಡಿದೆವು. ಈಗ ಕಂಪ್ಲೀಟ್ ಮಾಡಿ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಈಶ್ವರಲಿಂಗಕ್ಕೆ ಹೋಗ್ಬೇಕು. ಈಗ ಇದನ್ನು ನೀವು ನೋಡಿರಿ ಅನ್ಕೊಂಡು, ಇದನ್ನು ಈ ಗುಡ್ಡದ ಒಳಗೆ ಇದು ಇಷ್ಟೆಲ್ಲ ದೊಡ್ಡ ಗುಡ್ಡದೊಳಗೆ ಇಲ್ಲಿ ನೀರು ಬಿಟ್ಟರೆ ಡೈರೆಕ್ಟ್ ಅಲ್ಲಿ ಹೋಗಿ ನಿಂದಿರ್ಬೇಕಂದ್ರೆ ಇದಕ್ಕೆ ಏನು ವಿಶೇಷ ಐತಿ ಮತ್ತು ಏನು ಒಳಗೆ ಏನೈತೆ ಅನ್ನೋದು ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ. ಬಟ್ ಇಲ್ಲಿ ನೀರು ಬಿಡೋದ್ರಿಂದ ಮತ್ತು ಏನಾರ ಸಾಮಾನು ಬಿಡೋದ್ರಿಂದ ಡೈರೆಕ್ಟ್ ಅಲ್ಲಿ ಹೋಗಿ ನಿಂದಿರ್ತೈತೆ ಅಂದ್ರೆ ಇದು ಅಚ್ಚರಿನೇ ಅನ್ಬೇಕ್ರಿ. ಯಾಕಂದ್ರೆ ಇದು ಅಟ್ಟು ಸಾಮಾನ್ಯವಾಗಿ ಇದು ಗುಡ್ಡದ ರೂಟ್ ನೋಡ್ರೆ ಇಲ್ಲಿ ಹೋಗ್ಬೇಕಿದೆ ತಳಗೆ, ಯಾಕಂದ್ರೆ ಇದು ಹೆಚ್ಚು ತಳಗೈತಿ. ಇಲ್ಲಿ ಹೋಗೋ ಬದಲು ಇಲ್ಲಿ ನೀರು ಬಿಟ್ಟರೆ ಡೈರೆಕ್ಟ್ ಆ ಬಾವಿಗೆ ಹೋಗಿ ಬೀಳೋದಕ್ಕೆ ಏನು ಪವಾಡ ಆಯ್ತು ಅನ್ನೋದು ನನಗಂತರೂ ಇನ್ನೂ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ ಚಿಪ್ಪಲಕಟ್ಟಿ ಗ್ರಾಮದಾಗ ಇರೋರಿಗೆ ಗೊತ್ತೈತಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಮತ್ತು ಈಗ ಎಲ್ಲಿ ಹೋಗ್ಕಣ ಅಂದ್ರೆ ಡೈರೆಕ್ಟ್ ಈಶ್ವರಲಿಂಗಕ್ಕೆ ಹೋಗಿ ಸಿಗ್ತಾನಂತ. ಈಗೆಲ್ಲ ನಾವು ಇಷ್ಟೆಲ್ಲ ತಳಗಿಳಿಬೇಕು. ತಳಗಿಳಿದ ಅಲ್ಲಿ ಬೈಕ್ ಹಚ್ಚಿವು, ಆ ಬೈಕ್ ತೊಗೊಂಡು ಡೈರೆಕ್ಟ್ ಈಶ್ವರಲಿಂಗಕ್ಕೆ ಹೋಗಿ ಸಿಗ್ತಾನಂತ ಬರ್ರಿ. ಈಗ ನಾವು ಮ್ಯಾಗಿಂದ ಹೋಗಿ ಅದನ್ನು ಕೊಳವೆದೇನು ನೋಡ್ಕೊಂಬಂದೀವಲ್ಲ, ಈಗ ನಾನು ನಿಮಗೆ ತೋರ್ಸಕ್ಕೆ ಹೊಂಟಿರೋದು ಇದು ಅದೇನು ಬಾವಿ ತೋರಿಸಿದ್ನಿಲ್ಲ ಇದು ಕಂಪೌಂಡ್ ಎಡ್ದೋಡಿತ್ತಂದ್ರೆ ಇದು ಈ ಗಿಡದ ಲೆವೆಲ್ಗೆ ಇರ್ಬೋದು. ಸಿಕ್ಕಾಪಟ್ಟಿ ದೊಡ್ಡ ಕಂಪೌಂಡ್ ಇದೆ, ಸುತ್ತ ಐತಿದೆ. ಅಲ್ಲಿ ನೋಡ್ಬೋದು, ಅಲ್ಲಿಂದನೂ ಸುತ್ತ ಕಂಪೌಂಡ್ ದೊಡ್ಡದಾಗಿ ಕಂಪೌಂಡ್ ಹಾಕ್ಯಾರ. ಅಂದ್ರೆ ಈ ಸುತ್ತ ಕಂಪೌಂಡ್ ಹಾಕಿ ನಡು ಒಂದ ಮಣಿ ಮತ್ತು ಬಾವಿ. ಸಿಕ್ಕಾಪಟ್ಟಿ ಧೈರ್ಯ ಬೇಕ್ರಿ ಇಲ್ಲಿ ಇರಾಕು. ಮತ್ತು ಅನಾಹುತ ಅವ್ರ ಧೈರ್ಯ ನಾನು ಮೆಚ್ಚೀನಿ. ಅಗದಿ ಅದ್ಭುತ ಐತ್ರಿ ಇಲ್ಲಿ ನೋಡುವಂಥ ಸ್ಥಳ. ಇದೊಂದು ಅನಾಹುತ ಐತಿ. ಮತ್ತು ಈಗ ಎಲ್ಲಿ ಹೊಂಟಿವಪ್ಪ ಅಂದ್ರೆ ನಾವು ಡೈರೆಕ್ಟಾಗಿ ಈಶ್ವರಲಿಂಗಕ್ಕೆ ಹೊಂಟಿವಿ. ಆ ಮನೆಗೆ ಹೋಗಾಕ ಇಲ್ಲಿಂದನ ದಾರಿ ಇರ್ತದೆ. ಈ ದಾರಿ ಅಂದ್ರೆ ಈ ಕಂಪೌಂಡಿಂದ ಇಲ್ಲಿಂದ ಈಚೆ ಕಡೆ ಕಂಪೌಂಡ್ ಒಂದು ಐತಿ. ಈ ಕಂಪೌಂಡಿಂದ ಡೈರೆಕ್ಟ್ ಇಲ್ಲಿ ನಡ್ಬರ್ಕ್ ದಾರಿ ಐತಿ. ಈ ನಡ್ಬರ್ಕಿಂದ ದಾರಿಯಿಂದ ಡೈರೆಕ್ಟ್ ಮನೆಗೂ ಬಾವಿಗೂ ಎರಡಕ್ಕೂ ರೀಚ್ ಆಗುವಂಥ ದಾರಿ ಇದೆ. ಅಂತೂ ಇಲ್ಲಿದೆಲ್ಲ ಮುಗಿಸಿದೀವಿ. ಈಗ ನೆಕ್ಸ್ಟ್ ಈಶ್ವರಲಿಂಗಕ್ಕೆ ಹೋಗಿ ಸಿಗೋಣಂತ ಬರ್ರಿ.